ನಮ್ಮ GSDPಯ ಇವತ್ತು 2.90 ಇದ್ದೀವಿ ಮತ್ತು ಏನು ಈ ಒಟ್ಟಾರೆ GSDPನಲ್ಲಿ ನಾವು 24.91 ಇದ್ದೀವಿ. ನಾವು 8,24,380 ಕೋಟಿ ಸಾಲ ಮಾಡಿದೆ ಸರ್ಕಾರ. ಆದರೆ ಇದು ಯಾವುದು ಹಣಕಾಸಿನ ನಿಬಂಧನೆಗಳನ್ನು ಮೀರಿಲ್ಲ ಅಂದಮೇಲೆ ನಾನು ಮುಂದೆ ಬರ್ತೀನಿ. ಯಾವ್ಯಾವ ರಾಜ್ಯಗಳು ಯಾವ್ಯಾವ ಮೂಲೆಗೆ ಹೋಗಿದ್ದಾವೆ, ಏನೇನು ತಗೊಂಡಿದ್ದಾರೆ. ಒಂದ್ ನಿಮಿಷ ಸುರೇಶ್ ಅವ್ರಿಗೆ ಮಾತಾಡ್ಬೇಡಿ. ಯಾಕೆ ಅಲ್ಲ ಇಲ್ಲೇ ಕುತ್ಕೊಂಡು ಹೇಳೋ ಇದ್ದೀರಾ? ಅಲ್ಲ ಅದಕ್ಕೆ ಕಂಟಿ ಮಾತಾಡಿ ನೀವು ಎದ್ದು ಸುಮ್ಮನೆ ಶಿವೇಂದ್ರೇ ಕಂಟಿನ್ಯೂ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್ ನಮ್ಮ 4,33,000 ಕೋಟಿ ಇದೆ. ದೇಶದ ಪರ್ ಕ್ಯಾಪಿಟಾ ನಮ್ಮದು 4,33,000 ಕೋಟಿ ಇದೆ. GDP ದೇಶದ್ದು 7.4 ಇದ್ರೆ ನಮ್ಮದು GDP 8.1 ಇದೆ. ನಾವು ಇರೋದ್ರಲ್ಲಿ ಎಲ್ಲ ಚೆನ್ನಾಗೇ ಇದೆ. ನಾವೇನು ಯಾವುದರಲ್ಲೂ ಏನು ಕಡಿಮೆ ಮಾಡಿ ಆರ್ಥಿಕ ನೀತಿಯನ್ನು ನಿಬಂಧನೆಗಳನ್ನು ಮೀರಿ ನಾವು ಕೆಲಸ ಮಾಡಿಲ್ಲ. ಉತ್ತಮವಾದಂಥ ರೀತಿಯಲ್ಲೇ ಮಾಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ನಾವು ನಮ್ಮ ಮುಖ್ಯಮಂತ್ರಿಗಳನ್ನ ಡಿಫೆಂಡ್ ಮಾಡಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ್ಯಾವ ಸರ್ಕಾರಗಳು ಏನೇನು ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ಏನೇನು ಆಗಿದೆ ಅಂತಕ್ಕಂಥದ್ದನ್ನು ನಾವು ಏನು ಸಿದ್ದರಾಮಯ್ಯನವರು ಒಬ್ಬರೇ ಉಲ್ಲಂಘನೆ ಮಾಡಿಬಿಟ್ರ, ಒಬ್ಬರೇ ಸಾಲ ಮಾಡಿದಾರ ಈ ದೇಶದಲ್ಲಿ? ಟ್ರಂಪ್ ಅವರು ಎಷ್ಟು ಸಾಲ ಮಾಡಿದ್ದಾರೆ? ಚೈನಾ ದೇಶದಲ್ಲೂ ಸಾಲ ಮಾಡಿದ್ದಾರೆ. ಸಾಲ ಮಾಡದೇ ಇರೋ ದೇಶ ಯಾವಿದಾವೆ ಈ ಪ್ರಪಂಚದಲ್ಲಿ? ಎಲ್ಲರೂ ಮಾಡಿದ್ದಾರೆ. ಅವ್ರವ್ರ ದೇಶದ ಆರ್ಥಿಕ ಬೆಳವಣಿಗೆ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇವತ್ತು ಮೊದಲು ಮನಮೋಹನ್ ಸಿಂಗ್ರವರು 14ನೇ ಇಸ್ವಿಯವರೆಗೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಒಟ್ಟಾರೆ ನಮ್ಮ ದೇಶದ ಸಾಲ 53 ಲಕ್ಷ ಕೋಟಿ ಇತ್ತು. ಆದರೆ ಇವತ್ತು ಅದು 2,14,00,000 ಕೋಟಿಗೆ ಹೋಗಿದೆ. 53 ಲಕ್ಷ ಕೋಟಿಗೆ ಮಾಡಿದ್ರು. ಈಗ ಇಲ್ಲ, ನನ್ನ ಹತ್ರ ಇರೋ ಮಾಹಿತಿ ಇಷ್ಟ ಐತಪ್ಪ, ಅಲ್ಲಿ ನಿಂದೇನಾರ ಇದ್ರೆ ಆಯ್ತು, ನೀವು ಯಾಕೆ ಮಾತಾಡ್ತೀರಪ್ಪ? ಆದ್ರೆ 14 ಕೋಟಿ 2,14,000 ಕೋಟಿ ಸಾಲ ಮಾಡಿದ್ದಾರೆ. ಇದು ನಮ್ಮ ದೇಶದಲ್ಲಿ 3% ಒಳಗಿರಬೇಕು ಅನ್ನೋದು ಅವ್ರಿಗೂ ವಿತ್ತೀಯ ಕೊರತೆ. ಆದ್ರೆ ಅವ್ರದ್ದು 4.3 ಆಗಿದೆ. ಅವರು ಉಲ್ಲಂಘನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನೀವು ಕಂಟಿನ್ಯೂ ಮಾಡಿ, ಮಾತಾಡ್ಬೇಕು. ಈಗ ನಾನು ಹೇಳದ್ ಆಮೇಲೆ ಸೆಟ್ರೇಟ್ ಮಾಡೋಣ. ಶಿವಲಿಂಗೇಗೌಡರು ಹಿಂಗೆ ಹೇಳಿರು, ನಾನು ಹಿಂಗೆ ಹೇಳ್ತೀನಿ ಅಂತ ಮಾಡೋಣ, ನೀನು ಸರಿ ಮಾಡೋಣ. ಆದ್ರಿಂದ ಪ್ರತಿಯೊಬ್ಬ ಈಗ ಇವ್ರು ಹಾಕಿರೋ ಈ ಒಂದು ಸಾಲದ ಹೊರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಮೇಲೆ 1,50,000 ಹಣ ಅವರು ಒಬ್ಬ ತಲಾ 1,50,000 ರೂಪಾಯಿ ಟ್ಯಾಕ್ಸಸ್ ಅನ್ನು ಹಾಕಿದ್ದಾರೆ. 1,50,000 ರೂಪಾಯಿ. ಇವೆಲ್ಲ ನಾವೇನು ಇವರಲ್ಲ, ನಾವು ತಿಳ್ಕೊಂಬಂದೇ ಹೇಳ್ತಾ ಇರೋದು. ನಾವು ಗೂಗಲಲ್ಲಿ ನೋಡೇ ಇದನ್ನೆಲ್ಲ ಬರ್ಕೊ ಬಂದಿರೋದು. ಇದನ್ನ 1,00,000
50 ಕಂಟಿನ್ಯೂ ಮಾಡಿ. ವಿಶ್ವನಾಥ್ ಮಾತಾಡ್ಬೇಕು, ಹಾ. ನೀವು ಕಂಟಿನ್ಯೂ ಮಾಡಿ. ಹೌದು. ಇನ್ನು ಅಲ್ಲೇನಾದ್ರೂ ಸುಳ್ಳು ಪ್ರಿಂಟ್ ಮಾಡಿದ್ರೆ ನಾವೇನು ಮಾಡಕ್ಕಾಗಲ್ಲ. ಹೌದತ್ರ ನಮಗೆ ಅಲ್ಲಿದ್ದಂತ ವರದಿನ ತಂದು ಇಲ್ಲಿ ಹೇಳೋದು ನಮ್ಮ ಕರ್ತವ್ಯ. ಅದನ್ನ ಸ್ಟಡಿ ಮಾಡಿ ತಂದು ಆಮೇಲೆ 4-6 ಜನ ತಜ್ಞರನ್ನ ತಿಳ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಬಂದು ಹೇಳ್ತಕ್ಕಂಥದ್ದು 1,50,000 ರೂಪಾಯಿ ಫಾರ್ ಹೆಡ್ ಇವತ್ತು ತೆರಿಗೆ ಇದೆ ಭಾರತ ದೇಶದಲ್ಲಿ ಅಂತಕ್ಕಂಥದ್ದನ್ನ ದೃಢಪಡಿಸ್ತಾ ಇದೆ. ಸಾಲ ಅದೇನೆ, ಸಾಲ ಇದೆ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಈ ನಮ್ಮ ನರೇಂದ್ರ ಮೋದಿ ಅವರು ಬಂದು 13 ವರ್ಷ ಆಯ್ತು. 13 ವರ್ಷದಲ್ಲಿ 1,61,000 ಲಕ್ಷ ಕೋಟಿ ಅವರು ಸಾಲ ಮಾಡಿದ್ದಾರೆ. ಸಿದ್ದರಾಮಣ್ಣರೊಬ್ಬರೇ ಸಾಲ ಮಾಡಿಲ್ಲ. ಸಾಲ ಮಾಡ್ಯಾರೆ ಅಂತಿರಲ್ಲ. ಈಗ ಈ ಸಾರಿ 17,000 ಕೋಟಿಗೆ ಹೆಚ್ಚೆ ಮಾಡಿದ್ದಾರೆ. 53 ಲಕ್ಷ ಕೋಟಿ ಇತ್ತು, ಈಗ ಹೋಗಿದೆ. ಈಗ ನೀವು ಅದಕ್ಕೆ ರೀಸನ್ಸ್ ಕೊಡಿ. ನಾವು ನವಭಾರತ ಕಟ್ತಾ ಇದೀವಿ ಅಂತ ಕೊಡಿ. ಅದೇನೇನು ಕೊಡ್ತಿರೋ ಕೊಟ್ಕೊಳ್ಳಿ, ನಾವೇನು ಅದಕ್ಕೆ ಬೇಡ ಅನ್ನಲ್ಲ. ನಾವು ಡಿಸಿಪ್ಲಿನ್ ಅಲ್ಲಿ ಇದೀವಿ, ನಾವು ಡಿಸಿಪ್ಲಿನ್ ಉಲ್ಲಂಘನೆ ಮಾಡಿಲ್ಲ, ನಾವು ಕರೆಕ್ಟ್ ಆಗಿದ್ದೀವಿ, ಅದ್ರೊಳಗೆ ಲಿಮಿಟ್ ಒಳಗಿದೀವಿ. ಲಿಮಿಟ್ ಮೀರಿರೋ ನೀವು ಈಗ ಸ್ವಲ್ಪ ಮುಗಿಸ್ಬಿಡ್ತೀವಿ. ಬೊಮ್ಮಾಯಿಯವರ ಸರ್ಕಾರ ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಒಂದು 3-4 ದಿವಸ ನಮ್ಮ ಸರ್ಕಾರನ ಬಹಳ ಟಿವಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಹಳ ಇದು ಮಾಡಿಬಿಟ್ಟಿದ್ದೀರಿ. ಅದಕ್ಕೆ ನಾವು ನಮ್ಮ ಇದನ್ನು ಡಿಪೆಂಡ್ ಮಾಡ್ಕೋಬೇಕಲ್ಲ ನಮ್ಮ ಸರ್ಕಾರನ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಬೊಮ್ಮಾಯಿಯವರ ಸರ್ಕಾರ ಬಿಟ್ಟು ಹೋಗ್ಬೇಕಾರೆ 5,22,000 ಕೋಟಿ ಸಾಲ ಬಿಟ್ಟೋದು ಬೊಮ್ಮಾಯಿಯವರು. 5,22,000 ಕೋಟಿ. ಎಷ್ಟು? 1918ನೇ ಇಸ್ವಿ, 1923ನೇ ಇಸ್ವಿ 23ನೇ ಇಸ್ವಿಗೆ. ಈಗ ಎಷ್ಟಾಯ್ತು ಹೇಳ್ತೀನಿ, ಅದನ್ನ ಏನು ಮುಚ್ಕೊಳಕ್ಕಾಗತ್ತಾ? ಪಬ್ಲಿಕ್ಗೆ ಬಂದಿರಲ್ಲ. ಈಗ ಎಷ್ಟಾಯ್ತು ಅಂತ ಅದನ್ನು ಹೇಳ್ತೀನಿ ನಾನು. ಈಗ ಎಷ್ಟಾಗಿದೆ ಸರ್? ಒಂದ್ ಸ್ವಲ್ಪ ಕಡಿಮೆ ಮಾತಾಡಿ. ಸಿದ್ದರಾಮಣ್ಣ ಅವರ ಸರ್ಕಾರ ಮುಗಿಯುವಾಗ 218 ಕೋಟಿ ಬಿಟ್ಟೋಯ್ತು ಸಾಲನ. ಬೊಮ್ಮಾಯಿಯವರ ಸರ್ಕಾರಕ್ಕೆ ಅದು 5,22,000 ಕೋಟಿಗೆ ಹೋಯ್ತು. ಎಷ್ಟಾಯ್ತು ನೀವೇ ಲೆಕ್ಕ ಹಾಕಿರಿ, ನಾನು ಹೇಳಕ್ ಬರಕಲ್ಲ. 282 ಕೋಟಿ ಎಕ್ಸಸ್ ಆಯ್ತು. ಸಿದ್ದರಾಮಣ್ಣ ಒಬ್ಬ ಸಾಲ ಮಾಡೀನಿ ಅಂತೇಳಿ ರಾಜ್ಯದ ಜನ ತುಂಬಾ ಏನಪ್ಪ ಸಿದ್ದರಾಮಣ್ಣ ಸಾಲ ಮಾಡಿ ಅವ್ನ ಮನೆ ತುಂಬಿಕೊಳ್ಳೋದೇನಪ್ಪ ಅನ್ನೋ ಭಾವನೆ ಬರಂಗೆ ನಿಜವಾಗ್ಲೂ ನಮ್ಮನೇಲಿ ಎಲ್ಲ ಕೇಳ್ತಾರೆ, ಇದೇನಪ್ಪ ಇಷ್ಟೊಂದು ಸಾಲ ಮಾಡಿಬಿಟ್ರು, ಯಾಕೆ ಸಾಲ ಮಾಡಿರು ಅಂತಾರೆ. ತಿಳ್ಕೋಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದನ್ನ ನೀವು ಈ 5 ವರ್ಷದಲ್ಲಿ 282 ಲಕ್ಷ ಕೋಟಿ ಸಾಲನ ಮಾಡಿ ಹೋಗಿದ್ದಾರೆ. ಇವತ್ತು ಅಲ್ಲಲ್ಲ, ಸ್ಟೇಟ್ ಇಂದಿದು. ಬೊಮ್ಮಾಯಿಯವ್ರದ್ದು ಹೇಳಿದ್ರೆ ಸ್ಟೇಟ್ ಅಲ್ವಾ? ಬೊಮ್ಮಾಯಿಯವರು ಬಿಜೆಪಿ ಸರ್ಕಾರದಲ್ಲಿ 115% ಆಗಿತ್ತು ಅವ್ರು ಮಾಡಿದ ಸಾಲ. ಈಗ ಸಿದ್ದರಾಮಣ್ಣವ್ರು ಮಾಡಿರೋದು 57% ಆಗಿದೆ. ನೀವು ಇದನ್ನು ತೆಗೆದು ನೋಡಿ. ಆಗ ಬಜೆಟ್ ಗಾತ್ರ ಎಷ್ಟಿತ್ತು, ಈಗ ಸಿದ್ದರಾಮಣ್ಣ ಮಾಡಿರ್ತಕ್ಕಂಥ ಬಜೆಟ್ಟಿನ ಗಾತ್ರ ಎಷ್ಟಾಗಿದೆ, ಬಜೆಟ್ಟಿನ ವ್ಯವಸ್ಥೆ ಏನಾಗಿದೆ, ಇದೆಲ್ಲನೂ ನಾವು ಸ್ವಲ್ಪ ರಾಜಕೀಯವಾಗಿ ಟೀಕೆ ಮಾಡೋದು ಸ್ವಾಭಾವಿಕ. ಆದ್ರೆ ಟೀಕೆ ಮಾಡೋದು ಅಸತ್ಯಗಳನ್ನ ಜನತೆಗೆ ಹೋಗಬಾರದು ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ. ಆಮೇಲೆ ಆಯ್ತು ಅಧ್ಯಕ್ಷರೇ,
ಈ ದೇಶದಲ್ಲಿ, ಭಾರತ ದೇಶದಲ್ಲಿ ನಾನು ಅಷ್ಟು ಜನದ ರಾಜ್ಯಗಳ ಉದಾಹರಣೆಯನ್ನು ನಾನು ಕೊಡ್ತೀನಿ. ಫೈನಾನ್ಸಿಯಲ್ ಸ್ಟ್ರಕ್ಚರ್ಸ್ ಹೆಂಗಿಟ್ಟಿದ್ದಾರೆ, ಯಾವ ಮಟ್ಟದಲ್ಲಿ ಇಟ್ಟಿದ್ದಾರೆ, ಅವರು ಎಷ್ಟೆಷ್ಟು ಕೇಂದ್ರ ಸರ್ಕಾರದ ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ನಿಯಮಗಳೇನಿದ್ದು ಅದನ್ನ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಹೆಂಗ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಒಂದೊಂದು ಮಧ್ಯಪ್ರದೇಶದಿಂದ ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಇಲ್ಲಿ ವಿತ್ತೀಯ ಕೊರತೆ 3 ಆದ್ರೆ ಇದು 3.9 ಇದೆ ಮಧ್ಯಪ್ರದೇಶದ. ಅಲ್ಲಿಗೆ ಇವರು ವಿತ್ತೀಯ ಕೊರತೆನಲ್ಲಿ ಫೈನಾನ್ಸಿಯಲ್ ಡಿಸಿಪ್ಲಿನ್ ಆಗೋಗಿದೆ. ಕೇಂದ್ರದ ಆಕ್ಟ್ ಪ್ರಕಾರ ನಿಜವೇ ಆಗಿದ್ರೆ, ನಿಜ ಅಂತ ನಾನು ತಿಳ್ಕೊಂಡಿದ್ದೀನಿ. 2002ರಲ್ಲಿ ಇದನ್ನ ರಾಜ್ಯಗಳು ಬೇಕಾಬಿಟ್ಟಿ ಹೋಗ್ತಾ ಇದ್ದೋ, ಇಲ್ಲ ಇದು ಬಿಟ್ರೆ ಆಗೋದಿಲ್ಲ, ಇದಕ್ಕೊಂದು ಆಕ್ಟ್ ತರಲೇಬೇಕು ಅಂತ ಹೇಳಿ ಅವತ್ತು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ತಂದ್ರು. ಅವತ್ತರಿಂದ ಇದು ಗೊತ್ತಾಗ್ತಾ ಇದೆ, ಎಲ್ಲರೂ ಗೊತ್ತಾಗ್ತಿರ್ಲಿಲ್ಲ. ಈಗ ಇವರು GSTPಯ ಸಾಲ 32.5 25ರೊಳಗಿರ್ಬೇಕಾಯ್ತು, 32.5 ಮಾಡಿದ್ದಾರೆ. ಅಲ್ಲೂ ಉಲ್ಲಂಘನೆ ಮಾಡಿದ್ದಾರೆ. ಆಮೇಲೆ ಕೇಂದ್ರ ಸರ್ಕಾರ ಇವರಿಗೆ ನಮಗೆ 74 ಲಕ್ಷ ಕೊಟ್ಟಿದಾರಲ್ಲ, ನಮ್ಮ ಸುನೀಲ್ ಅಣ್ಣ ಇವರೆಲ್ಲ ತಿಳ್ಕೋಬೇಕು. 74,000 ಕೋಟಿ ಕೊಟ್ಟಿದ್ದಾರೆ ಸ್ವಾಮಿ. ಇವ್ರಿಗೆ ಕೊಟ್ಟಿರೋದು ಕೇಳಿ 1,66,000 ಕೋಟಿ ಕೊಟ್ಟಾರೆ. ಹೆಂಗ್ ಕೊಟ್ರು? ಇದಕ್ಕೆ ಮಳ್ತಾಯ ಧೋರಣೆ ಅಲ್ವಾ? ಅಲ್ಲ, ಈಸ್ ಎ ರೆಕಾರ್ಡೆಡ್. ಹೆಂಗೆ ಆಗಿದೆ ಅಂತಕ್ಕಂಥದ್ದನ್ನ. ಆದ್ರೆ ನಮ್ಗೆ 79,000 ಕೋಟಿ ಕೊಟ್ಟಿದ್ದಾರೆ. ಇಲ್ಲ ಅಂತ ನಾನು ಹೇಳೋದು. 29,000 ಕೋಟಿ ಎಲ್ಲ ತೆರಿಗೆಯ ಬಾಬತ್ತಿಂದ ನಮಗೆ ಬಂದಿದೆ. ಅವ್ರಿಗೆ 1,66,000 ಕೋಟಿ ಕೊಟ್ಟು ನಮ್ಗೆ 79,000 ಕೋಟಿ ಕೊಟ್ರೆ, ಆಮೇಲೆ ಅವ್ರ ಬಜೆಟ್ ಎಷ್ಟು ಗೊತ್ತಾ? ಬಜೆಟ್ 4,23,000 ಕೋಟಿ. ನಮ್ಮಷ್ಟು ಇಲ್ಲ, ನಮ್ಮ 48 ಇದೆ, ಅವ್ರದ್ದು 23. ಅದಂಗೆ ಅವ್ರಿಗೆ ಅಷ್ಟೊಂದು 1,66,000 ಕೋಟಿ ಹೆಂಗ್ ಕೊಟ್ರಿ? ಇವೆಲ್ಲ ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕಲ್ಲ. ಈ ದೇಶದ ರೈತನ ತೆರಿಗೆ ಹಣವಲ್ಲ ಇದು, ತೆರಿಗೆ ಹಣ ಅಲ್ವಾ ಇದು. ಹೊಂದಿರ್ತಕ್ಕಂಥದ್ದನ್ನ ಹೆಂಗೆ ನಾವು ಅರ್ಥ ಮಾಡ್ಕೋಬೇಕು? ಇದು ತಿಳ್ಕೋಬೇಕು. ತಿಳ್ಕೊಂಡು ಇವತ್ತು ಈ ರೀತಿ ಆದ್ರೆ ಹೆಂಗೆ ರಾಜ್ಯಗಳಲ್ಲಿ ವ್ಯತ್ಯಾಸ? ರಾಜಸ್ಥಾನದಲ್ಲಿ GSDP ವಿತ್ತೀಯ ಕೊರತೆ 3.7ರಷ್ಟಿದೆ. ಅಲ್ಲೂ 25 ಮೀರಿದೆ. ಮತ್ತು ಈ ಸಾರಿ ಬಜೆಟ್ನಲ್ಲಿ 2,75,000 ಕೋಟಿ ಅವರು ಸಾಲ ಮಾಡಿದ್ದಾರೆ. 2,75,000 ಕೋಟಿ ಸಾಲ ಮಾಡಿದ್ದಾರೆ. ಒಟ್ಟು GSTPಯ 36.8. ಆ ಕೆಲಸ ಸಿದ್ದರಾಮಣ್ಣ ಮಾಡಿಲ್ಲ. ಸಿದ್ದರಾಮಣ್ಣ ಲಿಮಿಟ್ ಒಳಗಿದ್ದಾನೆ. ಇಲ್ಲ ಅಂದ್ರೆ ಇನ್ನೊಂದು 50 ಕೋಟಿ ಏರಿಸಿ, ಇನ್ನೊಂದು 50 ನಮ್ಮ ಎಲ್ಲರಿಗೂ MLAಗಳಿಗೆ ಕೊಡ್ತೀನಿ ಅಂತೇಳಿ ಅಷ್ಟು ನಮಗೂ MLAಗಳಿಗೆ ಕೆಲಸ ಕಾರ್ಯಗಳನ್ನು ಕೊಡ್ಬೋದಾಗಿತ್ತು. ಆದ್ರೆ ನಾನು 17ನೇ ಬಜೆಟ್ ಮಂಡಿಸಿ ವಿತ್ತೀಯ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನ ಉಲ್ಲಂಘನೆ ಮಾಡಬಾರದು ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ಇವತ್ತು ಅವರು ಉಲ್ಲಂಘನೆ ಮಾಡದಲೇ ಅದರ ಒಳಗಿದ್ದಾರೆ. ಇದನ್ನ ತಾವು ಅರ್ಥ ಮಾಡ್ತಾರೆ. ಇದನ್ನ ನಾನು ಇದ್ರಲ್ಲಿ ಏನಾರ ವ್ಯತ್ಯಾಸ ಇದ್ರೆ ನಾಳೆ ತಗೊಬನ್ನಿ, ಬೇಕಾದ್ರೆ ಚರ್ಚೆ ಮಾಡೋಣ. ಚರ್ಚೆಗೆ ಸಿದ್ಧ ಇದೆ, ಅದಕ್ಕೇನು ಇದಿಲ್ಲ. ಇದು ಆಮೇಲೆ ಇವತ್ತು ಅವ್ರಿಗೆ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಗೊತ್ತಾ ಸ್ವಾಮಿ? 1,34,000 ಕೋಟಿ. ವಿಜಯಣ್ಣವ್ರು ಬರ್ಕತ್ತವ್ರೆ, ಬರ್ಕಳಿ.
ಹಾ ಬರ್ಕೊಳ್ಳಿ. 1,34,000 ಕೋಟಿ, ನಮ್ಗೆ 79,000 ಕೋಟಿ. ಏನಿ ನೀವು, ನಾನೇನು ಇದಕ್ಕೋಸ್ಕರ ಹೇಳ್ತಾ ಇಲ್ಲ, ಇದು ಕೇಂದ್ರ ರಾಜ್ಯಗಳಿಲ್ದಲೇ ಈ ರಾಜ್ಯಗಳನ್ನ ನಡೆಸಲಿಕ್ಕೆ ಹಣಕಾಸಿನ ವ್ಯವಸ್ಥೆ ಒಳಗೆ ಸರಿ ಹೋಗ್ದಲೇ ರಾಜ್ಯಗಳನ್ನ ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳಿದೆ, ಡೆಲ್ಲಿ ಬಹುದೂರೈ ಅಂತ. ಡೆಲ್ಲಿ ಬಹುದೂರೈ. ನಮ್ಗೊಬ್ರು ಮೇಷ್ಟ್ರು ಹೇಳೋದು, ಡೆಲ್ಲಿ ಬಹಳ ದೂರದಲ್ಲಿದೆ. ಡೆಲ್ಲಿಗೆ ತಗೊಂಡು ನಮ್ಮ ರಾಜಧಾನಿ ಮಾಡಿದರೆ ಬಹಳ ದೂರದಲ್ಲಿದೆ, ನಾವು ಕರ್ನಾಟಕದಲ್ಲಿ ಹುಷಾರಾಗಿರ್ಬೇಕು ಅಂತ ಹೇಳೋದು. ಇವತ್ತು ಅದು ಸತ್ಯ ಆಗ್ತಾ ಇದೆ. ನಾವು ನೀವು ಕಿತ್ತಾಡ್ಕೊಳ್ಳೋದಲ್ಲ. ನೀವೇ ಇರಿ ಅಧಿಕಾರದಲ್ಲಿ, ನಾವೇ ಇರಲಿ. ಈ ರಾಜ್ಯಕ್ಕೆ ಬರಬೇಕಾದಂತ ಪಾಲನ್ನ ತರೋದಕ್ಕೆ ಕಂಕಣಬದ್ಧ ನಿಲ್ಬೇಕು ನಾವು. ಅಲ್ಲಿ ಮಾತ್ರ ಉತ್ತರ ಭಾರತಕ್ಕೆ ಕೊಟ್ಕೊಂಡು ನಮ್ಮನ್ನ ತಬ್ಲಿಗಳು ಮಾಡೋದಲ್ಲ. ನಮ್ಮ ಕಿತ್ತಾಟದಲ್ಲ ಇದಾಗಬಾರದು. ದಯಮಾಡಿ ಆಮೇಲೆ ನಾನು ಹೇಳ್ತೀನಿ ಅದನ್ನು. ಆಮೇಲೆ ನಮ್ಮ ರಾಜ್ಯದ್ರಿ ಇದು ಸಮಸ್ಯೆ. ನಮ್ಮ ರಾಜ್ಯಕ್ಕೆ ಬರ್ಬೇಕಾದ ಟ್ಯಾಕ್ಸ್ ರೀ ಡೆಲ್ಲಿಲಲ್ಲ. ಡೆಲ್ಲಿಲಿ ಏನ್ ಕೇಳನ್ರಿ ನಾನು ಹೋಗಿ? ನಮ್ಮ ರಾಜ್ಯಕ್ಕೆ ಬರ್ಬೇಕಾಗಿರೋದ್ರಿ, ಸಂವಿಧಾನಬದ್ಧವಾಗಿ ಬರ್ಬೇಕಾಗಿರೋದು. ಯಾರ ಮುನಾಸಾಬಿ ವ್ಯಾಪಾರಕ್ಕಲ್ಲ ಇದು. ಯಾರು ಇದಕ್ಕೋಸ್ಕರ ಕೇಳ್ತಾ ಇಲ್ಲ ನಾನು. ಆದ್ರಿಂದ ದಯಮಾಡಿ ಇದನ್ನ ರೆವಿನ್ಯೂ ಕೊರತೆ 40,000 ಕೋಟಿ ಇದೆ. 25 ಅಂದ್ರೆ 40,000 ಕೋಟಿ ಇದೆ. ಅವ್ರ ಸಾಲ ಎಷ್ಟು ಮಾಡ್ಯಾರ ಗೊತ್ತಾ ಸ್ವಾಮಿ? 11 ಲಕ್ಷ ಕೋಟಿ ಸಾಲ ಮಾಡ್ಯಾರೆ. 1,90,000 ಕೋಟಿನ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ಮಹಾರಾಷ್ಟ್ರಕ್ಕೆ. ನೀವು ಅರ್ಥ ಇದನ್ನ ಯಾಕೆ ಇನ್ನೂ ನಮಗೆ ಟೈಮ್ ಕೊಟ್ರೆ ನಮಗೆ ನೀವು ಕೊಡಲ್ಲ ಅಂತ ನಾನು 1.5 ಗಂಟೆ ಪ್ರಿಪೇರ್ ಆಗಿ ಬಂದಿದ್ದೀನಿ. ನೀವೇನಾರ ಕೊಟ್ಟಿದ್ರೆ ಕೊಡ್ತೀನಿ ಅಂದ್ರೆ 3 ಗಂಟೆ ಬೇಕಾದ್ರೂ ರಾಷ್ಟ್ರ ರಾಜ್ಯಗಳ ಸಂಬಂಧ, ರಾಜ್ಯ ರಾಷ್ಟ್ರಗಳ ಹಣಕಾಸಿನ ವ್ಯವಸ್ಥೆ ಯಾವ ಮೂಲ ತಲುಪಿದೆ, ಎಲ್ಲಿದೆ, ಇದನ್ನು ಸರಿಪಡಿಸ್ತಾ ಹೋದ್ರೆ ರಾಜ್ಯಗಳು ಸರ್ವನಾಶ ಆಗ್ತವೆ ಅಂತಕ್ಕಂಥದ್ದನ್ನ ಅಂಕಿ ಸಂಖ್ಯೆಗಳ ಮುಖಾಂತರ ನಾನು ತಂದು ಹೇಳ್ತಾ ಇದ್ದೆ. ಈ ರೀತಿ ಆಗಬಾರದು ಎಲ್ಲೇ ಆಗಲಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಒಕ್ಕೂಟ ವ್ಯವಸ್ಥೆನಲ್ಲಿದ್ದೀವಿ. ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ, ನಮ್ಮ ಬಿಜೆಪಿ ನಮ್ಮಲ್ಲೂ ತಪ್ಪಿದೆ. ಏನ್ ಕಾಂಗ್ರೆಸ್ ಏನ್ ದೇಶ ಆಳಿಲ್ವ? ಅಲ್ಲಿ ಇದ್ದಾರೆ. ನಮ್ಮ JDS ಒಂದ್ಸರಿ ಆಳಿದ್ದೆ, ನಾನು ಇಲ್ಲ ಅಂತ ಹೇಳೋದಲ್ಲ. ನಾವು JDS ಅಲ್ಲಿ ಇದ್ದಾಗ ನಮ್ಮರೇ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಒಂದೇ ಒಂದು ಹೆಸರಿಗಾರುವೆ ಅಪ್ಪರ್ ಕೃಷ್ಣ ಕಾರು ಕೊಡ್ಬೋದಾಯ್ತು. 16 ಕೊಡ್ಬೇಕಾಯ್ತಲ್ಲ, 1 ಕೊಟ್ಟಿಲ್ವಲ್ಲ ಸ್ವಾಮಿ ರಾಷ್ಟ್ರೀಯ ಯೋಜನೆ. ಇದು ಭಿನ್ನಾಭಿಪ್ರಾಯ ಅಲ್ಲ ಅಂತೀರಾ? ಆಮೇಲೆ ಬಿಹಾರ, ಇದರ ಕಂಬೈನ್ಡ್ ಸರ್ಕಾರ ಇದೆಯಲ್ಲ ಬಿಹಾರದಲ್ಲಿ ವಿತ್ತೀಯ ಕೊರತೆ ಎಷ್ಟಿದೆ ಗೊತ್ತಾ? ಇವತ್ತು 11.8 3 ಇರಬೇಕು. ಮತ್ತು ಬಿಹಾರ ದುಡ್ಡೆಷ್ಟು ಕೊಟ್ಟಿದ್ದಾರೆ ಗೊತ್ತಾ? 2,10,000 ಕೋಟಿ ಬಿಹಾರಕ್ಕೆ ಕೊಟ್ಟಿರ್ತಕ್ಕಂಥ 2,10,000 ಕೋಟಿ ಹಣ ಕೊಟ್ಟಿದ್ದಾರೆ. ಇದೇ ಅವರ ಬಜೆಟ್ಟಿನ ಗಾತ್ರ ಎಷ್ಟು ಗೊತ್ತಾ? 3,47,000 ಕೋಟಿ. ನೀವೇ ಕೇಂದ್ರದರು 2,10,000 ಕೋಟಿ ಕೊಟ್ರೆ, 3,47,000 ಕೋಟಿ ಕೊಟ್ರೆ ಮಾಡ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಅವರ ರಾಜ್ಯದ
ಸಿದ್ದು ಸಾವದಿ ಅವರೇ ಯಾಕೆ ಕೂತ್ಕೊಂಡು ಮಾತಾಡ್ತೀರಿ? ರಾಜ್ಯದ- ಏನಾಗಿದೆ ಕೂತ್ಕೊಂಡು ಆಯ್ತು ಕೂತ್ಕೊಂಡು ಯಾಕೆ ಮಾತಾಡ್ತೀರಿ? ನೀವು ನಾಳೆ ಕೇಳ್ಕೆ ಬಂದು ಓದ್ಕೆ ಬಂದು ಹೇಳ್ರಿ. ಶಿವಲಿಂಗವ್ರು ನಿಮ್ಮ ಈ ಕಡೆ ಮಾತಾಡಿ. ಹೇಳಿ ಈಗ ಅದಕ್ಕೆ ಕೂತ್ಕೊಂಡು ಮಾತಾಡ್ಬೇಕಲ್ಲಿ. ಆಯ್ತು ಕೂತ್ಕೊಂಡು ಯಾಕೆ ಮಾತಾಡ್ತೀರಿ? ನಾವು ಕೇಳಲ್ವಾ? ಶಿವಲಿಂಗ ಅವ್ರೆ ನೀವು ಕಂಟಿನ್ಯೂ ಮಾಡಿ. ಕೂತ್ಕೊಂಡು ಯಾರು ಮಾತಾಡಿ ಕಮೆಂಟ್ ಮಾಡಬೇಡಿ. ಸುಮ್ನೆ ಯಾಕೆ ಸುಳ್ಳು ಹೇಳಕ್ ಬಂದಿದ್ವಿ ಇಲ್ಲಿ, ರೆಕಾರ್ಡ್ ಇದೆ. ನೀವು ಕಂಟಿನ್ಯೂ ಮಾಡಿ. ಸುಮ್ಕಿರ್ಬೇಕು, ತೊಂದರೆ ಮಾಡಬಾರ್ದು. 2,10,00,000 ಕೋಟಿ ಇವ್ರಿಗೆ ಕೊಟ್ಟಿದ್ದಾರೆ. ಇನ್ನ ಬಾಕಿ ರಾಷ್ಟ್ರಗಳ ಬಗ್ಗೆ ಎಲ್ಲ ನಾನು ಮಾತಾಡಕ್ ಹೋಗಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ನಾನು ಬಾಕಿ ರಾಜ್ಯಗಳ ವಿಚಾರಕ್ಕೆ ಹೋದ್ರೆ ಇನ್ನೂ ಸ್ವಲ್ಪ ಇವರು ಕಸಿವಿಸಿ ಆಗ್ತಾರೆ. ಟೈಮ್ ಬೇರೆ ನೀವು ಕೊಡಲ್ಲ, ನೀವು ಅಲ್ಲೇ ಹೇಳಿದಿರಿ ಇಷ್ಟೇ ಟೈಮಲ್ಲಿ ಮಾತಾಡಿ ಮುಗಿಸ್ಬೇಕು ಅಂತ. ನಾನು ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿಲ್ಲ ಅಂತಾರಲ್ಲ, ಅದಕ್ಕೆ ಸ್ವಲ್ಪ ಬರ್ತದೆ. ನಮ್ಮ ರಾಜ್ಯ ಸರ್ಕಾರದ ಬಜೆಟ್ಟಿನ ವಿಶ್ಲೇಷಣೆ ಬರ್ತದೆ. ಈಗ ನಮ್ಮ ಶಿಕ್ಷಣ ಇಲಾಖೆಗೆ 47,224 ಕೋಟಿ ಇಟ್ಟಿದ್ದಾರೆ. ಈ ತಾಪತ್ರನಲ್ಲೂ ಈ ಕೇಂದ್ರ ಸರ್ಕಾರದ ಹೊಡೆತದಲ್ಲೂ ಇಷ್ಟನ್ನ ಇಟ್ಟಿದ್ದಾರೆ. ಅದರಲ್ಲಿ ನನಗೆ ಪ್ರಿಯವಾದಂಥದ್ದು ಒಂದು ಏನು, KPSC ಶಾಲೆಗಳು ಯಾತಕ್ಕೆ ಬೇಕು? ಉಳ್ಳುವವರು ಶಿವಾಲಯ ಕಟ್ಟುವರಯ್ಯ ಅಂತಾರೆ. ಹಂಗೆ ಹಳ್ಳಿಗಾಡಿನಲ್ಲಿ ಎಲ್ಲರ ಮಕ್ಕಳು ಇವತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಬೇಕು. LKG UKG ಇಂದಲೇ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿಸ್ಬೇಕು ಅಂತ ಒಬ್ಬ ಗಾರೆ ಕೆಲಸ ಕಾರ್ಮಿಕ ಕೂಡ ಪ್ರಯತ್ನ ಪಡ್ತಾ ಇದ್ದಾನೆ. ಅಲ್ಲೇನಾಗಿದೆ ಗೊತ್ತಾ, ಒಂದು ಊರಿಗೆ 50 ರಿಂದ 60 ತಾಲೂಕ್ ಕೇಂದ್ರದಿಂದ ವ್ಯಾನ್ಗಳು ಬರ್ತವೆ. 50 ರಿಂದ 60 ಬಂದು ನಿಂತ್ಕೋತವೆ ಕಾನ್ವೆಂಟಿಗೆ ಕರ್ಕೊಂಡು ಹೋಗಕ್ಕೆ. ಆ ಕಾನ್ವೆಂಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಪುನಃ ಇಷ್ಟು ಉದ್ದ ಇರುತ್ತೆ UKG LKG ಮಗು, ಅದನ್ನೂ ಸಹಿತ ಕರ್ಕೊಂಡು ಹೋಗ್ತಾರೆ. ನಾನು ಕಳೆದ ಸಾರಿ ಇದ್ರ ಬಗ್ಗೆ ಭಾಷಣ ಮಾಡಿದಾಗ ಹೇಳಿದ್ರು, ಮುಖ್ಯಮಂತ್ರಿಗಳು ಸ್ಪಂದಿಸಿ 2,500 ಕೋಟಿ ಕೊಟ್ಟರು. ಈ ಸಾರಿನೂ ಕೊಟ್ಟಿದ್ದಾರೆ. ನಮ್ಮ ವಿದ್ಯಾಮಂತ್ರಿಗಳು ಕೆಲಸ ಮಾಡಿದ, ಅದಕ್ಕೆ ಏನಾದರೂ ಮಾಡಿ ಕಾಯಕಲ್ಪ ಕಲ್ಪಿಸ್ಬೇಕು ಅಂತ ಮಾಡಿದ್ದಾರೆ. ಇವತ್ತು ಆ ಬಡವರು ಯಾರು ಮೈಕ್ರೋ ಸಾಲ ಮಾಡಿರು ಮಹಿಳೆಯರು ಅಂತೇಳಿ ಹೇಳ್ತಾ ಇದ್ರಲ್ಲ, ಯಾಕೆ ಮೈಕ್ರೋ ಸಾಲ ಮಾಡಿದ್ರು ಗೊತ್ತಾ? ಮಹಿಳೆಯರು ಅವ್ರ ಮಕ್ಕಳಿಗೆ ತಿಂಗಳಾಯ್ತು ಅಂದ್ರೆ ವ್ಯಾನ್ ಇನ್ಚಾರ್ಜು, ಕಾನ್ವೆಂಟ್ಗೆ ಫೀಸು, ಇದನ್ನ ಕಟ್ಟಕ್ಕೋಸ್ಕರ ಮಾಡ್ತಾ ಇದ್ರು ಹೆಂಗಸರುಗಳು ಸಾಲನ, ಮೈಕ್ರೋ ಸಾಲನ. ಅದನ್ನು ತಪ್ಪಿಸ್ಬೇಕು. ಇವತ್ತು ಒಂದು ಕೇಂದ್ರದಲ್ಲಿ KPSC ಶಾಲೆ ಮಾಡಿ UKG LKG ಇಂದ ಹಿಡಿದು ಅಪ್ ಟು PUC ವರೆಗೆ ಒಂದು ಕೇಂದ್ರದಲ್ಲಿ ಒಂದು ಊರಿನಲ್ಲಿ ತಗೊಂಡು ಆ ಗ್ರಾಮಗಳಿಂದ ಮಕ್ಕಳನ್ನ ಸರ್ಕಾರಿ ಸ್ವಂತ ವಾಹನದಲ್ಲಿ ತಂದು ಅವ್ರಿಗೆ ಬಿಸಿ ಊಟ ಹಾಕಿ ಅವ್ರಿಗೆ ಇಂಗ್ಲಿಷ್ ಕಳಿಸೋದ್ಕಿಂತ ಪುಣ್ಯ ಏನಾರ ಐತಾ ಸ್ವಾಮಿ ವಿದ್ಯಾಕ್ಷೇತ್ರದಲ್ಲಿ ಇದೆಯಾ? ಅಧ್ಯಕ್ಷರೇ, ಇನ್ ಬಾಕಿ ಬಗ್ಗೆ ಆಮೇಲೆ ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷರೇ. ಆ KPS ಶಾಲೆದೊಳಗ ಟೀಚರ್ಸ್ ಯಾರು ಅಧ್ಯಕ್ಷರೇ? ಮತ್ತೆ ಮಾತಾಡಿ. ಯಾರು? ನಾವು ನೀವು ಚರ್ಚೆ ಮಾಡಬೇಡಿ. ನೀವು ಚರ್ಚೆಗೆ ಮಾಡ್ತೀರಿ. ಚರ್ಚೆ ಮಾಡಬಾರ್ದಪ್ಪ. ಅಲ್ಲ ಅಧ್ಯಕ್ಷರೇ, ಅಲ್ಲಿ ಕಲ್ಸೋರು ಯಾರು ಅಧ್ಯಕ್ಷರೇ? ನೀನ್ ಶಿಕ್ಷಕರ ನೀನ್ ಯಾಕೆ ಮತ್ತೆ ಚರ್ಚೆ ಮಾಡಿ ಮಾತಾಡುವಾಗ? ಅಲ್ಲ ಇದನ್ನು ತೊಂದರೆ ಹೇಳಬೇಕಲ್ಲ. ನೀವು ಮಾತಾಡಿ. KPS ಶಾಲೆಗಳು ಆಯ್ತು ಕೂಡಲೇ ಸರ್ ನೀವು ಮಾತಾಡಿ. ಸಚಿವರಿಗೆ ಧನ್ಯವಾದ ಹೇಳಿ. ನೋಡಿ, ಅನಗತ್ಯವಾಗಿ ಮಾತಾಡಬೇಡಿ. ಅಲ್ಲ ಅಧ್ಯಕ್ಷರೇ, ಇದು ತೊಂದರೆ ಹೇಳಬೇಕಲ್ಲ. ಐ ಆಮ್ ಟೆಲಿಂಗ್ ಯು, ನಾನು ಹೇಳ್ದು ಕೇಳಿ. ನೀವು ಫಸ್ಟ್ ಟೈಮ್ MLA, ನಾನು ಹೇಳ್ದು ಕೇಳಿಯಪ್ಪ. ನಾ ಸೆಕೆಂಡ್ ಟೈಮ್ MLA ಅಧ್ಯಕ್ಷರೇ. ಸೆಕೆಂಡ್ ಟೈಮ್ ಹೇಳ್ಬೇಕಂತಲ್ಲ ನಿಮ್ಗೆ. ಒಂದ್ ಸೆಕೆಂಡ್ ನಿಮ್ಗೆ ಯಾಕೆ ಚಲೋ ಆಗಿದೆ? KPS ಶಾಲೆಗಳು ಮಾಡ್ಲತ್ತೀರಿ ಕರೆಕ್ಟ್ ಅದ. ಶಿಕ್ಷಕರು ಮಕ್ಕಳಿಗೆ ಇಂಗ್ಲಿಷ್ ಕಲ್ಸೋರು ಯಾರು? ಆಯ್ತು, ಒಂದ್ ಸೆಕೆಂಡ್. ಮಕ್ಕಳು ಇಂಗ್ಲಿಷ್ ಕಲ್ಸೋರು ಯಾರು ಹೇಳ್ಬೇಕಲ್ಲ ಸರ್ಕಾರ ನಮ್ಗೆ. ನಾನು ಹೇಳ್ತೇನೆ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಐ ಆಮ್ ಟೆಲಿಂಗ್, ಕೂತ್ಕೊಳ್ಳಿ. ನಾನೆಲ್ಲ ಸದಸ್ಯರು ಹೇಳೋದಿಷ್ಟೇ, ಇದು ಬಜೆಟ್ನಲ್ಲಿ ಆ ಸದಸ್ಯರು ಮಾತಾಡ್ತಾರೆ. ಆ ಸದಸ್ಯರು ಮಾತಾಡುವಾಗ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ ವಿಚಾರ ಇಲ್ಲ. ನಾನು ನಿಮಗೆ ಈ ವಿಚಾರದಲ್ಲಿ ಏನು ಹೇಳಬೇಕು, ನಾನು ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ಇದನ್ನೆಲ್ಲ ನೀವು ಹೇಳಿ. ನೀವು ಇದನ್ನೆಲ್ಲ ಈಗ ನಾಳೆ ಮಾತು ಏನು ಮಾತಾಡ್ತೀರಿ ನೀವು? ಅಧ್ಯಕ್ಷರೇ, ನಾನು ಟೀಚರ್ ಕೆಲಸ ಮಾಡಿ ತಾವು ಕೊಟ್ಟಂತ KPS ಶಾಲೆಗಳೊಳಗ ಕಲ್ಸಕ್ ಟೀಚರ್ ಆಯ್ತು, ನೀವು ಮಾತಾಡಿ. ಇದನ್ನು ತಮ್ಗೆ ಗೊತ್ತಾಗಬೇಕಲ್ಲ, ನಾನು ಸದನ ಕೇಳಬೇಕಲ್ಲ. ಆಯ್ತು, ನೀವು ಮಾತಾಡಿ. ಅರೆ ಮಕ್ಕಳ ಭವಿಷ್ಯ ನೀವು ನೀವು ಮಾತಾಡಿ. ಮತ್ತೆ
ಮಾತಾಡ್ಬೇಕಾದ್ರೆ ಮಾತಾಡಪ್ಪ. ನೀವೆಲ್ಲ ಈಗ ಮತ್ತೆ ನೀವೇನು ಮಾತಾಡ್ತೀರಿ? ಎಲ್ಲ ಈಗ ಮಾತಾಡಿದ್ರೆ ಏನ್ ದೊಡ್ಡ show ಮಾಡ್ತಾರ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಒಂದೇ ನಿಮಿಷ ಬಸ್ ನಮ್ಮ ಸ್ನೇಹಿತರು ಸಲ್ಗಾರ್ ಅವರು ಕೂತ್ಕೊಳ್ಳಿ. ಹೇಳಿದ್ದು ಅವ್ರೇನು ಅಲ್ಲಲ್ಲ ಒಂದ್ ನಿಮಿಷ ಅವ್ರು ಹೇಳಿದ್ದೇನು, ಈಗ ಇಂಗ್ಲಿಷ್ ಕಲ್ಚರ್ ಬೇಕಲ್ಲ, ನಿಜ. ನಮ್ಮ ಪ್ರೈಮರಿ ಸ್ಕೂಲ್ TCH ಮಾಡಿರ್ತಕ್ಕಂಥವ್ರಿಗೆ ಇಂಗ್ಲಿಶಿನ ಜ್ಞಾನ ಇಲ್ಲ, ಅದಕ್ಕೋಸ್ಕರಲೇ ಎಲ್ಲ ನಗರಕ್ಕೆ, ನಗರ ಪ್ರದೇಶಕ್ಕೆ ಕಾನ್ವೆಂಟ್ಗಳಿಗೆ ಕಳಿಸ್ತಾ ಇದ್ದಾರೆ. ಆದರೆ ಈಗ ಮಾಡಿರ್ತಕ್ಕಂಥ ಕಾನೂನಿನಲ್ಲಿ ಇಂಗ್ಲಿಷ್ ಟೀಚರ್ಗಳನ್ನ ನೇಮಿಸಿ KPS ಶಾಲೆ ಮಾಡೋದು, ಅದಕ್ಕೆ ಬಜೆಟ್ ನಲ್ಲಿ ಹಣ ಇಟ್ಟಿದ್ದಾರೆ. ಅದನ್ನ ತಿಳ್ಕೋಬೇಕು ತಾವು ಅಷ್ಟೇ. ಅಲ್ಲ ಶಿವಲಿಂಗೇಗೌಡ್ರೆ, KPSC ಮಾನ್ಯ ಸಭಾಧ್ಯಕ್ಷರೇ, KPSC ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಇಂಗ್ಲಿಷ್ ಮೀಡಿಯಂ, ಇಂಗ್ಲಿಷ್ ಟೀಚರ್ಗಳು ಅಲ್ಲಿದ್ದಾರೆ KPSC ಶಾಲೆಗಳಲ್ಲಿ. ಅದು ಸರ್ಕಾರದ ನಿರ್ಧಾರ ಕರೆಕ್ಟ್ ಆಗಿದೆ. ನಾನು ಆ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಅಣ್ಣ ನನ್ನ ಮೇಲೆ ಒಂದು ಗೋಟ ಅಂತ ಏನಾಗಿದೆ ನಿನಗಪ್ಪ? ಏನಾಗಿದೆ? ಕೂತ್ಕೊಳ್ಳಿ ಈಗ ನೀವು. ಶರಣ್ ಸಿಟ್ ಡೌನ್. ಏನ್ ಮಾತಾಡ್ತೀರಿ? ನೀವು ಶಾಲೆ ಬಗ್ಗೆ ಮಾತಾಡ್ತೀರಿ. ಶಾಲೆ ಮಕ್ಕಳ ಶಿಸ್ತು ನಿಮ್ಗೆಲ್ಲ. ಶಾಲೆ ಬಗ್ಗೆ ಮಾತಾಡ್ತೀರಿ ನೀವು. ಮಕ್ಕಳ ಶಿಸ್ತು ಸ್ವಲ್ಪ ಕಲಿಯಿರಿ. ಸನ್ಮಾನ್ಯ ಅಧ್ಯಕ್ಷರೇ, ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವತ್ತು ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥ ದೃಷ್ಟಿಯಿಂದ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ತಂದಿದ್ದಾರೆ. ಗೃಹಲಕ್ಷ್ಮಿ ಕಾರ್ಯಕ್ರಮ ಇವತ್ತು ನಾವು ಹಳ್ಳಿಗಾಡಿನಿಂದ ಬಂದಿದ್ದೇವೆ. 2000 ಅನ್ನೋದು ಇವತ್ತಿನ ಆರ್ಥಿಕ ವ್ಯವಸ್ಥೆನಲ್ಲಿ ಬಹಳ ಸಣ್ಣದು ಅಂತೇಳಿ ಎಲ್ಲರ ಭಾವನೆ ಇದೆ. ಅದನ್ನೇ ಕ್ರೋಢೀಕರಿಸಿ ಫರ್ ಕ್ಯಾಪಿಟಾ ಇನ್ಕಮ್ ಇವತ್ತು ಆ ಮಹಿಳೆಯರು ಸೇರ್ತಾರೆ ಒಂದೆಡೆ. ಆ 2000 ರೂಪಾಯಿ ಬರುತ್ತಲ್ಲ, ಬಿಡಿಸ್ಕೊಂಡು ಚೀಟಿ ಮಾಡ್ತಾರೆ, ಫಂಡ್ ಮಾಡ್ತಾರೆ. ಫಂಡ್ ಮಾಡಿ ಒಬ್ಬೊಬ್ರು ಒಂದೊಂದು ತಿಂಗಳು ಒಬ್ಬೊಬ್ರಿಗೆ ದುಡ್ಡು ಕೊಡ್ತಾರೆ. ನಮ್ ದುಡ್ಡೆಲ್ಲ ನೀನ್ ತಗೋಂತ ಅವ್ರು ಹೋಗಿ ಒಂದು ಬೋರ್ ಕೊರಿಸ್ತಾರೆ. ಇದು ಗೊತ್ತಿಲ್ಲ. ಹಳ್ಳಿ ಕಡೆ ಸ್ವಲ್ಪ ಹಳ್ಳಿ ಕಡೆ ಯೋಚನೆ ಮಾಡ್ಬೇಕು. ನಮ್ಮಲ್ಲೆಲ್ಲ ಮಾಡ್ತಾರೆ, ನಿಮ್ ಕಡೆ ಮಾಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಸ್ತ್ರೀ ಶಕ್ತಿ ಸಂಘಗಳು ಈ ಹಣವನ್ನು ಉಪಯೋಗಿಸ್ಕೊಂಡು ಅದನ್ನು ಫಂಡ್ ಮಾಡಿ ಅದರಿಂದ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಇದನ್ನ ನೀವು ಟೀಕೆ ಮಾಡ್ತಿರಲ್ಲ, ಇದು ಸಾಮಾಜಿಕ ಭದ್ರತೆ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಮಹಿಳೆಯರ ಸಬಲೀಕರಣ, ಇದನ್ನ ಯೋಚನೆ ಮಾಡ್ತಕ್ಕಂಥ ಕೆಲಸ ಮಾಡಿದಾರಲ್ಲ, ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ. ಯೋಚನೆ ಮಾಡಿದ್ರೆ ಇನ್ನೂ ಬೇಕಾದಷ್ಟಿದೆ. ಆದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಬೇಡ. ನಾನು ಕೊನೆಗೆ ಹೇಳ್ತೀನಿ, ಅದ ಡೈರೆಕ್ಟ್ ಇಂಡೈರೆಕ್ಟ್ ಬೇಡ. ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಇದೆ, ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ. ಎಲ್ಲ ಶಾಸಕರದ್ದು ಬೇಡಿಕೆ ಜಾಸ್ತಿ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಸ್ವಲ್ಪ ನಾವಲ್ಲಿ ಏನ್ ಮಾಡಿದ್ರು, ಕಾಲೋನಿ ಡೆವಲಪ್ಮೆಂಟ್ಸ್ ಅಂತ ತಗೊಂಡು ಅವರ ವೈಯಕ್ತಿಕವಾದಂತ ಬದುಕಿಗೆ, ಅವರ ಆರ್ಥಿಕ ಉತ್ತೇಜನಕ್ಕೆ, ಅವರ ಸಾಮಾಜಿಕ ಬದುಕಿಗೆ ಈ ಹಣವನ್ನ 24.10% ಹಣವನ್ನ ಬಜೆಟ್ಟಿನ ಅಭಿವೃದ್ಧಿ ಹಣದಲ್ಲಿ ಇಟ್ಟಿದಾಗ ಅದು ಆಗಬೇಕಾಗಿತ್ತು. ಅದು ಎಲ್ಲೋ ಒಂದ್ ಕಡೆ ನಾವು ಅವರನ್ನೂ ಅಭಿವೃದ್ಧಿ ಪಡಿಸ್ತಕ್ಕಂಥ ದೃಷ್ಟಿನಲ್ಲಿ ಕಾನೂನಿ ಡೆವಲಪ್ಮೆಂಟ್ಸು ಅಲ್ಲಿ ಇಲ್ಲಿ ಹಣವನ್ನ ವಿನಿಯೋಗ ಮಾಡಿ ಇದರ ಬೇಡಿಕೆ ಜಾಸ್ತಿಯಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿರ್ಬೋದು. ಆದರೆ ನಾವು ಹೇಳ್ತೀವಿ ಮುಖ್ಯಮಂತ್ರಿಗಳಿಗೆ, ಇದಕ್ಕೆ ಸ್ವಲ್ಪ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ SCP TSPಗಳಿಗೆ ಹೆಚ್ಚಿನ ಹಣವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ನಾವೇನು ಬರೀ ಹೊಗಳೇ ಕೆಲಸನೇ ಮಾಡಲ್ಲ. ಆಮೇಲೆ ಈ SCP TSP 2ರಲ್ಲಿ ಗಂಗಾ ಕಲ್ಯಾಣಗಳನ್ನ ಕೊರಿಸ್ತಾ ಇದ್ದೆ. ನಾನು ಬಹಳ ದಿವಸದಿಂದ ಗಂಗಾ ಕಲ್ಯಾಣಗಳನ್ನು ಕೊರಿಸ್ಕೊಟ್ಟಿದ್ದೀವಿ. ಇವತ್ತು ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಗ್ರಾಜುಯೇಟ್ಸ್ ಆ ತರಕಾರಿನ ಬೆಳೀತಾರೆ ಆ ಗಂಗಾ ಕಲ್ಯಾಣದಿಂದ. ಮೋಟರ್ ಸೈಕಲ್ ಅಲ್ಲಿ ನಮ್ಮಲ್ಲಿ ತರಕಾರಿ ಮಾರ್ಕೆಟ್ ಇದೆ.
ಆ ಮಾರುಕಟ್ಟೆಗೆ ಮೋಟರ್ ಸೈಕಲ್ ಅಲ್ಲಿ ತರಕಾರಿ ಏರ್ಕೊಂಡ್ ಬರ್ತಾರೆ. ನನಗೇನ್ ಗೊತ್ತಾಯ್ತಿದ್ದು ಅಂದ್ರೆ, ನಮ್ಮ ಮನೇಲಿ ಹಬ್ಬಗಳಾದಾಗ ನಮ್ಮನೆಗೆ ಒಂದು ಟ್ರ್ಯಾಕ್ಟರ್ನಷ್ಟು ತರಕಾರಿ ಬರುತ್ತೆ. ಹೆಂಗಪ್ಪ ಅಂದ್ರೆ, ಅಣ್ಣ ನೀನ್ ಬೋರ್ ಕೊಟ್ಟಿದ್ದಲ್ಲ, ಆ ಬೋರಲ್ಲಿ ನಾನು ತರಕಾರಿ ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಇಟ್ಟು ಹೋಗ್ತಾರೆ. ಆದ್ರಿಂದ ನಾನು ನೋಡಿದೆ, ಇದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಇನ್ನೂ ಕೊಡಬೇಕು. ಅನ್ಎಂಪ್ಲಾಯ್ಮೆಂಟ್ ಗ್ರಾಜುಯೇಟ್ಸ್ ಅವ್ರಿಗೆ ಏನಾಗಿದೆ, ಬಾರೆ ಮೇಲೆ 4 ಎಕರೆ 3 ಎಕರೆ ಜಮೀನು ಕೊಟ್ಟಿದ್ದಾರೆ SC ST ಸಮಾಜದವರಿಗೆ. ಅಲ್ಲಿ ನೀರು ಬೀಳ್ತಾ ಇದೆ ಇವತ್ತು. ಅಲ್ಲಿಗೆ ಗಂಗಾ ಕಲ್ಯಾಣಗಳನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮನಸ್ಸು ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಸಾರಿಗೆನಲ್ಲಿ ಸಾರಿಗೆ ಇಲಾಖೆ ನಡೀತಾ ಇದೆ. ಅದರಲ್ಲಿ ನಾವು ಸ್ತ್ರೀ ಶಕ್ತಿ ಅಂತಕ್ಕಂಥ ಒಂದು ಯೋಜನೆಯನ್ನ ಕೊಟ್ಟಿದ್ದೇವೆ. ಸ್ತ್ರೀ ಶಕ್ತಿ ಅನ್ನೋ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲನಲ್ಲೂ ಬಸ್ನಲ್ಲಿ ತಿರುಗಾಟ ಮಾಡಬಹುದು ಫ್ರೀಯಾಗಿ ಅಂತ ಮಾಡಿದ್ವಿ. ಈ ಸ್ತ್ರೀ ಶಕ್ತಿ ಯೋಜನೆಯಿಂದ ನಾನು ಹೇಳ್ತೇನೆ, ಇವತ್ತು ಬೆಂಗಳೂರಿಗೆ ಕೆಲಸಕ್ಕೆ ಹೆಣ್ಣು ಮಕ್ಕಳು ಜಾಸ್ತಿ ಬರ್ತಾ ಇದ್ದಾರೆ. ಕಾರಣ ಯಾಕೆ ಅಂದ್ರೆ, ಅವರು ಎಲ್ಲರೂ ಅವ್ರಿಗೇನು ಫ್ಯಾಕ್ಟ್ರಿನಲ್ಲಿ ಕೆಲಸ, ಅದ್ರ ಜೊತೆಗೆ ಮನೆ ಕೆಲಸ. ಯಾರ್ದೋ ಒಬ್ಬ ಶ್ರೀಮಂತರ ಮನೇಲಿ ಹೋಗಿ ಕೆಲಸ ಮಾಡಿದ್ರೆ 20,000 ರೂಪಾಯಿ ಕೊಡ್ತಾರೆ. ಬಟ್ ಅವ್ರಿಗೆ ಅಲ್ಲಿ ಉಳಿಯಕ್ ಜಾಗ ಇರಲ್ಲ. ಅದರಿಂದ ಹಳ್ಳಿಗಾಡಿನಲ್ಲಿ ಮನೆ ಮಾಡ್ಕೋತಾರೆ. ಆ ಮಾಗಡಿ ಸೈಡಲ್ಲೋ ಈ ಕಡೆ ನೆಲಮಂಗಲ ಸೈಡಲ್ಲೋ ಹೋಗಿ ಅಲ್ಲಿ 2,000ದಿಂದ 3,000 ರೂಪಾಯಿ ಬಾಡಿಗೆ ಸಿಗ್ತವೆ. ಬಸ್ ಫ್ರೀ ಅಂತ ನನಗೆ ಹೇಳ್ತಾರೆ ಅವರು. ಅಣ್ಣ ನಮಗೆ ಬಸ್ಸಿಂದು ದುಡ್ಡು ಉಳಿತೈತೆ, ಹಿಂದೆ ನಾನು 15,000 ರೂಪಾಯಿ ಕೊಡೋರು, ನನಗೆ 5,000 ರೂಪಾಯಿ ಉಳಿತಿರ್ಲಿಲ್ಲ. ಇವತ್ತು ಅವ್ರು ಕೊಟ್ಟು 15,000 ನನಗೆ ಉಳಿತಾಯ್ತಣ್ಣ, ಬಸ್ ಚಾರ್ಜ್ ಕೊಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಊರೂರಲ್ಲಿ 50 ಜನ 100 ಜನ 200 ಜನ ಮಹಿಳೆಯರು ಬೆಂಗಳೂರು ತುಂಬಾ ಎಲ್ಲ ಕೆಲಸಕ್ಕೆ ಬರ್ತಾ ಇದ್ದಾರೆ. ಇವತ್ತು ಕೆಲಸಕ್ಕೆ ಮಹಿಳೆಯರು ದುಡಿಯತಕ್ಕಂಥ ಶಕ್ತಿಯನ್ನ ಉಪಯೋಗಿಸ್ಕೊಂಡಿದ್ದಾರೆ. ಬರೀ ಇದಕ್ಕೊಂದಕ್ಕೆ ಬೆಂಗಳೂರಿಗೆ ಇದಕ್ಕೆ ತಿರ್ಕೊಂಡಿಲ್ಲ. ಅವರು ಬೆಂಗಳೂರಿನಲ್ಲೇ ಬಂದು ದುಡಿತಾ ಇದ್ದಾರೆ. ಗಾರ್ಮೆಂಟ್ಸ್ ಅಲ್ಲಿ ಕೂಡ ಸಂಬಳ ಸಾಕಾಗ್ತಿರ್ಲಿಲ್ಲ. ಇವತ್ತು ಪ್ರತಿಯೊಬ್ರು ಬಸ್ ಚಾರ್ಜ್ ಫ್ರೀ ಅಂತೇಳಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಾರೆ, ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದ್ದಾರೆ. ಹಳ್ಳಿಗಾಡಿನಿಂದ ಜನ ಮಹಿಳೆಯರು ಹರಿದು ಬರ್ತಾ ಇದ್ದಾರೆ ನಗರಕ್ಕೆ, ಜಿಲ್ಲಾ ಕೇಂದ್ರಕ್ಕೆ, ಬೆಳಗಾಂನಂತ ದೊಡ್ಡ ಕೇಂದ್ರಕ್ಕೆ, ಎಲ್ಲ ಕೇಂದ್ರಗಳಲ್ಲಿ ಇವತ್ತು ಮಹಿಳೆಯರು ಆ ಸಂಸಾರವನ್ನ ಸಾಕ್ತಕ್ಕಂತ ಮಟ್ಟಕ್ಕೆ ಬಂದಿದ್ದಾರೆ. ನಾನು ಲಕ್ಷಾಂತರ ಸಾವಿರಾರು ಕುಟುಂಬಗಳನ್ನು ತೋರಿಸಬಲ್ಲೆ ಇವತ್ತು. ಇದನ್ನ ನೀವು ಟೀಕೆ ಮಾಡ್ತಿರಲ್ಲ, ಯಾಕೆ ಮಾಡ್ತೀರಿ? ಮಾಡಬಾರ್ದು. ಸ್ತ್ರೀ ಶಕ್ತಿ ನಿಜವಾಗಲೂ ಈ ರಾಜ್ಯದ ಉನ್ನತಿಗೆ ಮತ್ತು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಒಂದು ಉತ್ತಮವಾದಂತ ಯೋಜನೆ ಅಂತ ನಾನು ಸಮರ್ಥನೆ ಮಾಡ್ತೀನಿ. ನನಗೆ ಈ ಮಟ್ಟಕ್ಕಾಗತ್ತೆ ಅಂತ ಗೊತ್ತಿರಲಿಲ್ಲ. ಪ್ರತಿಯೊಬ್ಬ ಮಹಿಳೆಯರು ಇವತ್ತು ನೌಕರಿನ ಹುಡುಕಿಕೊಂಡು ಬೆಂಗಳೂರಿಗೆ ಜಿಲ್ಲಾ ಕೇಂದ್ರಗಳಿಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಾರಕ್ಕೊಂದ್ಸಾರಿ ಭಾನುವಾರ ರಜಾ, ವಾರಕ್ಕೊಂದ್ಸಾರಿ ಊರಿಗೆ ಹೋಗ್ತಾರೆ, ಮಕ್ಕಳು ಮರಿ ನೋಡ್ಕೊತಾರೆ. ಮಕ್ಕಳು ಮರಿಯನ್ನ ನಾನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವರು ವಿರೋಧ ಪಕ್ಷದ ನಾಯಕರು ಮಾತಾಡಿದ್ಮೇಲೆ ನನಗೆ ಕೊಟ್ಟಿದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ. ನಾನು ನಮ್ಮ ಪಕ್ಷದ ವತಿಯಿಂದ ಮಾತನಾಡ್ತಾ ಇದ್ದೀನಿ. ಅದು ಮುಗಿದ ಮೇಲೆ ನೀವು ಯಾರಾದ್ರೂ ಕೇಳಿ ತಗೊಂಡು ಮಾತಾಡಿರಂತೆ. ಸ್ವಲ್ಪ ನನ್ನ ಇನ್ನೊಂದು 2-3 ಸಬ್ಜೆಕ್ಟ್ ಇದಾವೆ, ಮಾಡೋ ಒತ್ತಾಡೋವರೆಗೂ ನಾನೇನು ಇಲ್ಲೇನು ಇದು ಮಾತಾಡ್ತಾ ಇಲ್ಲ. ಇದರಿಂದ ಗ್ಯಾರಂಟಿಯಿಂದ ಏನು ಆಗೋಗ್ಬಿಟ್ಟಿದೆ ದೇಶ ಅಂತೇಳಿ ಪ್ರಚಾರ ಕೊಡ್ತಾರಲ್ಲ, ಈ 3ರಿಂದ ಏನ್ ಆಗ್ತಾ ಇದೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಮಹಿಳಾ ಶಕ್ತಿ ಇವತ್ತು ಸ್ವಾವಲಂಬಿಗಳಾಗಿ ಹಳ್ಳಿಗಳಿಂದ ನಗರಕ್ಕೆ ಬಂದು ತನ್ನ ಸಂಸಾರವನ್ನ ಸಾಕ್ತಿವಿ ಅನ್ನೋ ಚೈತನ್ಯ ಬಂದಿದೆ ಇವತ್ತಿನ ದಿವಸ. ಸರ್ವೆ ಮಾಡಿಸಿ ನೀವು ಬೆಂಗಳೂರಿನಲ್ಲಿ ಮಾಡಿಸಿ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಎಲ್ಲ ಕಡೆ ಸರ್ವೆ ಮಾಡಿಸಿ ಎಷ್ಟು ಜನ ಬಂದಿದ್ದಾರೆ. ಮನೆ ಸಭಾಧ್ಯಕ್ಷರೇ, ಶಿವಲಿಂಗೇಗೌಡರು JDS ನಲ್ಲಿ ಇದ್ದಾಗ ಅದ್ಭುತವಾಗಿ ಭಾಷಣ ಮಾಡ್ಯಾರ. ಎಲ್ಲ ತರ್ತೀವಿ ಈಗ, ಅದು ನಮಗೂ ಕೊಡಿ. ಅದಕ್ಕೊಂದು ಅರ್ಧ ಗಂಟೆ ಕೊಡಬೇಕು. ಅವ್ರು ಏನೇನ್ ಮಾತಾಡಿದ್ರು JDS ಶಾಸಕರಾಗಿದ್ದಾಗ ಕಾಂಗ್ರೆಸ್ ನೀನ್ KGP ಹೋಯ್ತಿಗೆ ಏನಪ್ಪ ಹೋಗಿಲ್ಲ, ಹೋಯ್ದೆ ಅಷ್ಟು ದಿವಸ ಆಮೇಲೆ ಬಿಟ್ಟೆ. ಖಂಡಿತ ಹೋಗಿಲ್ಲ.
ಆಮೇಲೆ ಇವತ್ತು ಅಂತರ್ಜಲ ಸ್ವಲ್ಪ ಮಟ್ಟಿಗೆ ಮಳೆ ಆಗಿ ಅಂತರ್ಜಲ ಹೆಚ್ಚಿದೆ. ಇದಕ್ಕೆ ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಇಂಧನ, ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿಗೆ ನಾವು ಎಷ್ಟು ಬಂಡವಾಳ ಕೊಡ್ತೀವೋ ಆಗ ನಿರುದ್ಯೋಗಿಗಳಿಗೆ, ನಿರುದ್ಯೋಗಿ ಪದವೀಧರರಿಗೆ, ರೈತರಿಗೆ, ಎಲ್ಲ ರೈತರಿಗೆ ನಾವು ಕೆಲಸ ಕೊಟ್ಟಂಗಾಗುತ್ತೆ. ವಿದ್ಯುತ್ ಶಕ್ತಿ ಇಲ್ದಲೆ ನಮ್ಮ ಮಾಟ ನಡೆಯಲ್ಲ. ವಿದ್ಯುತ್ ಶಕ್ತಿಗೆ ಇವತ್ತು ಎಷ್ಟು ಸಾವಿರ ಕೋಟಿ ಕೊಟ್ಟರು, ಸುಮ್ಮನೆ ನಾನು ಅದೆಲ್ಲ ಹೇಳಕ್ ಹೋಗಲ್ಲ. ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ. ಇವತ್ತು ನನ್ನ ಕ್ಷೇತ್ರಕ್ಕೆ ನಂದನ್ನೇ ನಾನು ಉದಾಹರಣೆ ಕೊಡ್ತೀನಿ. 100 ಮೆಗಾವಾಟ್ ಬೇಕಾಯಿತು, 53 ಮೆಗಾವಾಟ್ 3 ಗಂಟೆ ಸ್ಲೋ ಡೌನ್ ಇತ್ತು. ಇವತ್ತು ಎಷ್ಟು ಜನ ಇದು ಮಾಡ್ತಾ ಇದ್ದಾರೆ ಗೊತ್ತಾ? ನಮ್ದು 100 ಮೆಗಾವಾಟ್ನ ಕುಸುಮ್ ಸಿನಲ್ಲಿ ತಗೊಬಂದು ಇವತ್ತು ನಮ್ಮ ಜನಕ್ಕೆ ಕೊಟ್ಟಿದ್ದಾರೆ. ಕುಸುಮ್ ಸಿ ಇದು ಸುಲಭದ. ಇವತ್ತು ವಿದ್ಯುತ್ ಶಕ್ತಿಯಲ್ಲಿ ನಾವು ಸ್ವಾವಲಂಬಿಗಳಾಗ್ತಾ ಇದ್ದೀವಿ. ಎಷ್ಟು ಸೋಲಾರ್ ಪ್ಲಾಂಟ್ಗಳನ್ನು ಮಾಡಿ ಇವತ್ತು ನಾವು ಉದ್ಧಾರ ಆಗ್ತಾ ಇದೀವಿ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ. ಇನ್ನೊಂದು, ನಮ್ಮ ಆರೋಗ್ಯ ಮಂತ್ರಿಗಳಿಲ್ಲ, ಡಯಾಲಿಸಿಸ್ ಸೆಂಟ್ರ್ ಅದೊಂದು ಬಹಳ ಒಳ್ಳೇದು. ಯಾಕೆಂದ್ರೆ ಈಗ ಎಲ್ಲರಿಗೂ ಅದೇನೋ ಶುಗರ್, ಸಕ್ಕರೆ ಕಾಯಿಲೆ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಪ್ರೈವೇಟ್ನಲ್ಲಿ 8-10 ಸಾವಿರ ತಗೋತಾರೆ. ಅದಕ್ಕೋಸ್ಕರ ಬೇಡ, ನಮ್ಮ ಸೆಂಟ್ರ್ ನಮ್ಮ ಸರ್ಕಾರದಿಂದಲೇ ಇನ್ನೂ 10-12 ಕೊಟ್ಟಿದ್ದೀರಿ, ಸಾಲದು. CSR ಫಂಡ್ನಿಂದಲೋ ಯಾವುದರಿಂದಲೋ ಇನ್ನೂ ಒಂದು 5-6 ಡಯಾಲಿಸಿಸ್ ಸೆಂಟರ್ಗಳನ್ನು ತಾಲೂಕು ಕೇಂದ್ರಗಳಲ್ಲಿ ತೆರೀಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಆಮೇಲೆ ಈ ಸಾರಿ 38 ಲಕ್ಷ ರೈತರಿಗೆ 30,000 ಕೋಟಿಯಷ್ಟು ಸಾಲನ ಕೊಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಇದು ಯಾರೊಬ್ಬರ ಹಿಡಿತಕ್ಕೆ ಹೋಗಬಾರ್ದು. ಈ ಸಾಲ ಪಾರದರ್ಶಕವಾಗಿ ಯಾರಿಗೆ, ಯಾವ ವ್ಯಕ್ತಿಗೆ ತಲುಪಬೇಕು, ಯಾರಿಗೆ ತಲುಪಬೇಕು ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಮತ್ತೆ ಗ್ರಾಮೀಣ ಅಭಿವೃದ್ಧಿದು ಬೆಳಗ್ಗೆ ಕ್ವಶನ್ನೇ ಬಂದಿತ್ತು. ನಮ್ಮ ಮಂತ್ರಿಗಳಿಗೆ ಹೇಳಿದ್ದೀನಿ, ಗ್ರಾಮೀಣ ಅಭಿವೃದ್ಧಿ ಪಥದ ಯೋಜನೆಯನ್ನ ಬಹು ಶೀಘ್ರದಲ್ಲಿ ತಂದು ನಾವೆಲ್ಲ MLAಗಳು ನೀವು ಹೇಳ್ಬಿಟ್ರಿ, ನಾವು ಗುರ್ತಿಸಿದೀವಿ, ಹೋಗಿ ಗುದ್ಲಿ ಪೂಜೆನೂ ಮಾಡಿಬಿಟ್ಟಿದೀವಿ. ಆದರೆ ಇನ್ನೂ ಗ್ರಾಂಟ್ ಬಂದಿಲ್ಲ, ಇನ್ನೂ ಟೆಂಡರ್ ಕರೆದಿಲ್ಲ. ಆದ್ರಿಂದ ನಮ್ಗಳು ಮರ್ಯಾದೆ ಉಳಿಬೇಕಲ್ಲ, ಅದಕ್ಕೋಸ್ಕರ ಆ ಪ್ರಗತಿ ಪಥ ಯೋಜನೆಯನ್ನ ಅತಿ ತುರ್ತಾಗಿ ಕೊಡಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಮತ್ತೆ ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿ ಈ ದೇಶದಲ್ಲಿ ಸ್ವತಂತ್ರವನ್ನ ತಂದುಕೊಟ್ರು, ಮಹಾತ್ಮ ಅಂತ ಹೆಸರು ಗಳಿಸಿದ್ರು. ಅಂತ ಅವರ ಹೆಸರನ್ನ ನರೇಗಾದಲ್ಲಿ ತಕ್ಕೊಂಡ್ರೆ ಅದು ಅವರಿಷ್ಟ. ಆದ್ರೆ ನಮ್ಮ ಸರ್ಕಾರ ಇವತ್ತು ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿಯ ಹೆಸರನ್ನ ಇಟ್ಟಿರ್ತಕ್ಕಂಥದ್ದನ್ನ ನಾನು ಬಹಳ ಆತ್ಮೀಯವಾಗಿ ಸಂತೋಷದಿಂದ ಅದನ್ನ ಅಭಿನಂದನೆಯನ್ನ ಮಾಡ್ತೇನೆ. ಆಮೇಲೆ ಕಾರ್ಮಿಕ ಇಲಾಖೆ, ಇದುವರೆಗೂ ಕಾರ್ಮಿಕ ಇಲಾಖೆ ಇದೆ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದೇ ಗೊತ್ತಾಗಿರಲಿಲ್ಲ. ಇವತ್ತು ಕಾರ್ಮಿಕ ಇಲಾಖೆ ಎಂತೆಂಥ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು 100ಕ್ಕೂ ಹೆಚ್ಚಿಗೆ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಬೃಹತ್ ಪ್ರಮಾಣದ ಯೋಜನೆಯನ್ನ ಇವತ್ತು ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ಆ ಕಾರ್ಮಿಕ ವರ್ಗರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದಕ್ಕಿಂತ ಒಳ್ಳೆ ಕೆಲಸನ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ. ಅದನ್ನು ಸಹ ಒಂದು ಉತ್ತಮವಾದಂತ ಕೆಲಸವನ್ನ ನಮ್ಮ ಈ ಒಂದು ಕಾರ್ಮಿಕ ವರ್ಗಕ್ಕೆ ಬರ್ತಕ್ಕಂಥ ಆ ಹಣ ಏನಿದೆ ಅದು ದುರುಪಯೋಗ ಆಗದಲೇ ಸದುಪಯೋಗಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆ ಕಾರ್ಮಿಕರಿಗೆ ನಿಜವಾಗ್ಲೂ ಅವರಿಗೆ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ರೆವಿನ್ಯೂ ಇಲಾಖೆಯಲ್ಲಿ ಕೃಷ್ಣ ಬೈರೇಗೌಡರು ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ, ಒಳ್ಳೆ ಇದನ್ನ ಮಾಡಿದ್ದಾರೆ. ಅದನ್ನು ನಾನು ಅದರ ಬಗ್ಗೆ ಹೇಳಬೇಕಾದ್ದಿಲ್ಲ. ನಮ್ಮಲ್ಲೂ ಬಂದು 25,000 ಭೂ ದಾಖಲೆಗಳ ಪತ್ರವನ್ನ ವಿತರಣೆ ಮಾಡಿ ಬಂದರು. ನಿಜವಾಗ್ಲೂ ಅದೊಂದು ಶ್ಲಾಘನೀಯವಾದಂಥ ಕೆಲಸನ ಮಾಡ್ತಾ ಇದ್ದಾರೆ, ಎಲ್ಲ ಇಲಾಖೆನಲ್ಲೂ ಮಾಡ್ತಾ ಇದ್ದಾರೆ. ಈಗ
ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ಅವರಿಗೆ ನಾನು ಗಮನ ಸೆಳೀತಕ್ಕಂಥದ್ದು, ಇವತ್ತು ಎತ್ತಿನೊಳೆ ಒಂದು ಮಹತ್ವಾಕಾಂಕ್ಷೆ ಯೋಜನೆ, ನೀರೇ ಬರೋದಿಲ್ಲ ಅಂತ ಹೇಳಿ ಬಬ್ಬ ಹೊಡಿತಿದ್ರು. ಆದರೆ ಈ ಸಾರಿ 2 ವರ್ಷದಿಂದ ನೀರು ಬಂದು 288 ಕೋಟಿ ಬೇರೆ ಕಡೆಗೆ ನೀರು ಹೊಡೆದದ್ದು ಕರೆಂಟ್ ಚಾರ್ಜ್ ಬಂದಿದೆ. ಅಷ್ಟು ನೀರು ಹರಿದು ವಾಣಿ ವಿಲಾಸ ಸಾಗರ ಸೇರಿದೆ. ಅದನ್ನ ಫಾರೆಸ್ಟ್ನಲ್ಲಿ ತಡೆ ಹಿಡಿದಿದ್ರು. ಫಾರೆಸ್ಟ್ನಿಂದ ಇವತ್ತು ಕ್ಲಿಯರೆನ್ಸ್ ಆಗಿದೆ ಅಂತೇಳಿ ತಿಳಿದು ಬಂದಿದೆ. ಅದನ್ನು ಏನಾದರೂ ಮಾಡಿ ದಯಮಾಡಿ ನಮಗೆ ಮುಂದಿನ ಜೂನ್ ಜುಲೈನಲ್ಲಿ ಆ ಎತ್ತಿನೊಳೆ ನೀರನ್ನು ಕಂಪ್ಲೀಟು ತುಮಕೂರವರೆಗೆ ಹರಿಸ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಮಂತ್ರಿಗಳು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ, ಅದ್ರ ಜೊತೆಗೆ ಇನ್ನೊಂದು ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತಕ್ಕಂಥದ್ದು, ನಾವು ತೆಂಗಿನ ನಾಡಿನಿಂದ ಬಂದಿರತಕ್ಕಂಥ ತೆಂಗಿನ ನಾಡು, ಕಲ್ಪತರ ನಾಡು. ನಮ್ದು ಅರಸೀಕೆರೆ ತೆಂಗು, ನಮ್ದು ಕಮರ್ಷಿಯಲ್ ಕ್ರಾಪ್. ಅಡಿಕೆ ಏನಾಗಿದೆ, ಅದಕ್ಕೆ ಕಪ್ಪು ತಲೆ ಹುಳ, ಬಿಳಿ ನೊಣಗಳು, ಕೀಟಬಾಧೆ ಜಾಸ್ತಿಯಾಗಿ ಎಲ್ಲ ಫಸಲನ್ನು ಕಳ್ಕೊತಾ ಇದೆ. ಅಡಿಕೆಗೂ ರೋಗ ಬಂದಿದೆ. ಆದ್ರಿಂದ ಇವಕ್ಕೆ ಸರ್ಕಾರ ಆದ್ಯತೆಯ ಗಮನವನ್ನು ಹರಿಸಬೇಕು. ಕೇರಳದಲ್ಲಿ ಇನ್ಸ್ಟಿಟ್ಯೂಟ್ ಇದೆ, ಒಂದು ಇದೆ ದೊಡ್ಡ, ನಾವು ಒಂದ್ಸಾರಿ ಹೋಗಿ ನೋಡಿದ್ವಿ. ಆದ್ರೂ ನಮ್ಮ ಸರ್ಕಾರ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು, ಬರೀ ಅದ್ಯಾಕೆ ಮಿಸ್ಟೇಕ್ ಆಯ್ತಾ ಗೊತ್ತಿಲ್ಲ, 10 ಕೋಟಿ ಅಲ್ಲ, ನಾವು 100ರಿಂದ 200 ಕೋಟಿ ರೂಪಾಯಿನ ಇಡಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೆವು. ಅದು 10 ಕೋಟಿ ಅಂತ ಬಂದಿದೆ. ಅದನ್ನು ಅವರು ರಿಪ್ಲೈ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಬದಲಾಯಿಸಿ ಅದಕ್ಕೆ ಒಂದು 100ರಿಂದ 200 ಕೋಟಿ ಹಣವನ್ನು ಅದಕ್ಕೆ ಕೊಡಬೇಕು ಅಂತಕ್ಕಂಥ ಇದನ್ನು ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಇಲ್ಲ. ಒಂದೇ ಒಂದು ಕೊನೆಯದು ಅಧ್ಯಕ್ಷರೇ, ನಿಮಗೆ ತೊಂದರೆ ಕೊಡಲ್ಲ. ಕೊನೆಯದು, ಈಗ ಬಜೆಟ್ನಲ್ಲಿ ಹಣ ಎಲ್ಲೆಲ್ಲಿಗೆ ಈ ನಮ್ಮ 4,48,000 ಕೋಟಿ ಯಾತ್ಯಾತ್ಕು ಹೋಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗತ್ತೆ. ಈ ರಾಜ್ಯದ ಜನಕ್ಕೂ ತಿಳಿಬೇಕಾಗತ್ತೆ. ಆದ್ರಿಂದ ಇವತ್ತು ನಮ್ಮ ವಿನಯ್, ಸಂಬಳ ಮತ್ತು ಪೆನ್ಷನ್ ಇದಕ್ಕೇನೆ 1,32,000 ಕೋಟಿ ಹೋಗುತ್ತೆ. ಅಶೋಕ್, ವಿನಯ್ ಅವರೇ, ಆಮೇಲೆ ವಿನಯ್ ಕುಲಕರ್ಣಿ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ 10,000 ಕೋಟಿ ಹೋಗುತ್ತೆ. ಮತ್ತು ಬಡ್ಡಿ, ಎಲ್ಲಾ ಸರ್ಕಾರ ಮಾಡ್ಕೊಂಡ್ ಬಂದಿರೋ ಬಡ್ಡಿ ಶಿವನ್ ಅವರೇ 53,000 ಕೋಟಿ. ಅನೇಕಲ್ಲಿ ಯಾಕೆ ಹೇಳಿ, ಸೀಟ್ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿ, ಏನಾಗಿದೆ ನಿಮ್ಗೆಲ್ಲ? ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ 35,000 ಕೋಟಿ ಹೋಗುತ್ತೆ. ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ 11,800 ಕೋಟಿ ಹೋಗುತ್ತೆ. ಸಬ್ಸಿಡಿ ಮತ್ತು ಇತರೆ ಆರ್ಥಿಕ ಸಹಾಯ ಎಲ್ಲ ಸೇರಿ 88,000 ಕೋಟಿ ಹೋಗುತ್ತೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ 41,000 ಕೋಟಿ ಹೋದ್ರೆ ನಮಗೆ ಉಳಿತಕ್ಕಂಥದ್ದು 72,000 ಕೋಟಿ ಅಭಿವೃದ್ಧಿ ಕೆಲಸಕ್ಕೆ. ಅದಕ್ಕೋಸ್ಕರನೇ ಇಲ್ಲಿ ಬಂದು ಸಿದ್ದರಾಮಣ್ಣನ DK ಶಿವಕುಮಾರ್ ಅವರನ್ನ ಕುಟ್ಟಿ ಕೇಳಿದ್ರೆ ಆಗಲ್ಲ. ಅಲ್ಲಿ ಏನು ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆ ಮಾಡಿ ನಮಗೆ ಕೊಡಬೇಕಾದಂತ ಎಲ್ಲ ಸವಲತ್ತುಗಳನ್ನು ಏನು ಹಿಡಿದಿದ್ದಾರೆ, ಅದನ್ನು ನೀವು ಹೋಗಿ ಎಲ್ಲರೂ ಒಟ್ಟಿಗೆ ಸೇರಿ ನಮಗೆ ಬರಬೇಕಾದಂತ ಅನುದಾನಗಳನ್ನು ತರ್ತಕ್ಕಂಥದ್ರಲ್ಲಿ ಹಣಕಾಸಿನಲ್ಲಿ ಸರ್ವ ಪ್ರಯತ್ನ ಮಾಡೋಣ. ಬರೀ ಆಡಳಿತ ಪಕ್ಷ ಇದೆ ಅಂತೇಳಿ ಟೀಕೆ ಮಾಡ್ಕೊಂಡು ಅವರನ್ನು ವಿರೋಧಿಸದೆ ಕೆಲಸ ಆಗೋದು ಬೇಡ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಷ್ಟು ನೀವು ಸ್ವಲ್ಪ ಸಮಯ ಹೆಚ್ಚಿಗೆ ತಗೊಂಡೆ ಅಂತ ಕಾಣುತ್ತೆ. ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಇನ್ನೂ ನನ್ನ ಹತ್ರ ಮೆಟೀರಿಯಲ್ಲು ಇನ್ನೂ 1 ಗಂಟೆದಿದೆ. ಆದ್ರೆ ಬೇಡ ನಾನು ಇನ್ನೊಂದ್ಸಾರಿ ಮಾತಾಡ್ತೀನಿ ಮಾಡಿ ನಿಮ್ಮೆಲ್ಲರಿಗೆ ನಾನು ಧನಂತ ತಿಳಿಸಿ, ನಾನು ನಮ್ಮ ವಿರೋಧಿ ಸ್ನೇಹಿತರಲ್ಲಿ, ಪಕ್ಷದ ಸ್ನೇಹಿತರಲ್ಲಿ ಕೇಳೋದಿಷ್ಟೇ, ನಮ್ಮ ಇಲ್ಲ ನಮಗೆ ಬಿಜೆಪಿ ವಿರೋಧಿ ನಾವು ಇದು ಅಂತ ಹೇಳೋಣ. ಸ್ನೇಹಿತರು ವಿರೋಧಿ ಸ್ನೇಹಿತರು ಅಂತ ಹೇಳಿದ್ದೀನಿ ನನ್ನ. ಏನಿಲ್ಲ, ನಾವು ಎಲ್ಲ ಒಟ್ಟಿಗೆ ಸೇರಿ ಹೋಗಿ
ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನ ತಂದು ನಾವೇನಿವತ್ತು ಅನುದಾನದ ಕೊರತೆ ನಮ್ಮ ಅಭಿವೃದ್ಧಿ ನಾನು ಹೇಳಿದ್ದೀನಿ ಎಲ್ಲ ಹೇಳಿದ್ನಲ್ಲ ಆಯ್ತು, ಮುಗಿಸಿ. 72,000 ಕೋಟಿ ಉಳಿಯುತ್ತೆ ಅಂತ ಹೇಳಿದೀನಿ. ಇದು ಬೇಡ, ಹೆಚ್ಚಿಗೆ 110. ಶಿವಲಿಂಗೌಡ್ರೆ, ಒಂದೇ ಒಂದು ಮಾತು ಕೊನೆಯದಾಗಿ, ನೀವು ಗ್ಯಾರಂಟಿಯನ್ನ ಅಲ್ಲಿ ಯಾರು ವಿರೋಧಿಸೋದಾದ್ರೆ ಪಬ್ಲಿಕ್ ಆಗಿ ವಿರೋಧಿಸ ಮಾಡ್ಬಿಡಿ. ರವಿ. ಅದು ಬಿಟ್ಟು ಇಂಡೈರೆಕ್ಟ್ ಆಗಿ ಗ್ಯಾರಂಟಿ ಗೊತ್ತು ಅಂತ ಚುಚ್ಚಬೇಡಿ ಸಂದಿವೆ. ಈ ಗ್ಯಾರಂಟಿಯಿಂದ ಫರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗಿದೆ ಈ ಆಯ್ತು ಬಾ. ರಾಜ್ಯದ್ದು. ಇದನ್ನ ಸಾರಿ ಹೇಳ್ತೀನಿ. ಓಕೆ. ಇದು ಇರಬೇಕು. ಇದು ಸಾಮಾಜಿಕ ಭದ್ರತೆ, ಸಾಮಾಜಿಕ ನ್ಯಾಯ, ಆರ್ಥಿಕ ಉನ್ನತಿ, ಎಲ್ಲರ ಕಲ್ಯಾಣದ ಬದುಕು ಅದು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತಿಗೆ MT ಕೃಷ್ಣಪ್ಪನವರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.